ನಮಸ್ಕಾರ ಪ್ರೀತಿಯ ಬಂಧುಗಳೇ. ಮನಸ್ಸಿಗೆ ಶಾಂತಿ ಹಾಗೂ ಜೀವನಕ್ಕೆ ಬೆಳಕನ್ನು ನೀಡುವ ಆಧ್ಯಾತ್ಮ ಪ್ರಪಂಚದ ಸ್ಪಿರಿಟ್ ಆಫ್ ಹಿಂದೂ ಚಾನಲ್ಗೆ ನಿಮಗೆಲ್ಲ ಹೃದಯಪೂರ್ವಕ ಸ್ವಾಗತ. ಶ್ರೀ ವಾಲ್ಮೀಕಿ ರಾಮಾಯಣ ಬಾಲಕಾಂಡ ಸರ್ಗ 63 ವಿಶ್ವಾಮಿತ್ರನು ಮಹರ್ಷಿ ಎನಿಸಿಕೊಂಡುದು. 1000 ವರ್ಷಗಳು ಮುಗಿದ ಮೇಲೆ ತನ್ನ ಋತವು ಸಮಾಪ್ತಿಯಾದ ಆನಂತರ ಸ್ನಾನ ಮಾಡಿದ ವಿಶ್ವಾಮಿತ್ರ ಮಹಾಮುನಿಗೆ ಆತನ ತಪಸ್ಸಿಗೆ ಫಲವನ್ನು ಅನುಗ್ರಹಿಸುವುದಕ್ಕಾಗಿ ದೇವತೆಗಳೆಲ್ಲರೂ ಬಂದರು. ಮಹಾ ತೇಜಸ್ವಿಯಾದ ಬ್ರಹ್ಮನು ಮಧುರವಾದ ವಾಕ್ಯಗಳಿಂದ, ನೀನು ಮಾಡಿರುವ ಪುಣ್ಯಕರ್ಮಗಳ ದೆಸೆಯಿಂದ ನೀನು ಋಷಿ ಎಂದೆನ್ನಿಸಿಕೊಳ್ಳುವೆ, ನಿನಗೆ ಮಂಗಳವಾಗಲಿ ಎಂದು ಹೇಳಿ ಬ್ರಹ್ಮದೇವನು ಪುನಃ ಸ್ವರ್ಗಕ್ಕೆ ಹೊರಟು ಹೋದನು. ಮಹಾ ತೇಜಸ್ವಿಯಾದ ವಿಶ್ವಾಮಿತ್ರನು ತೃಪ್ತನಾಗದೆ ಪುನಃ ಮಹತ್ತರವಾದ ತಪಸ್ಸನ್ನಾಚರಿಸಿದನು. ಬಹಳ ಕಾಲ ಕಳೆದ ಅನಂತರ ಅಪ್ಸರ ಸ್ತ್ರೀಯರಲ್ಲಿ ಶ್ರೇಷ್ಠಳಾದ ಮೇನಕೆ ಎಂಬುವಳು ಪುಷ್ಕರ ಪ್ರದೇಶದ ತೀರ್ಥದಲ್ಲಿ ಸ್ನಾನ ಮಾಡಲು ಬಂದಳು. ಮಹಾ ತೇಜಸ್ವಿಯಾದ ವಿಶ್ವಾಮಿತ್ರನು ಮೇಘದಲ್ಲಿರುವ ಮಿಂಚಿನಂತೆ ಹೊಳೆಯುತ್ತಿರುವ ಸದೃಶ ರೂಪವತಿಯಾದ ಆ ಮೇನಕೆಯನ್ನು ಕಂಡನು. ಆಕೆಯನ್ನು ಕಂಡು ಋಷಿಯು ಕಾಮವಶನಾಗಿ ಆಕೆಯನ್ನು ಕುರಿತು, ಎಲೈ ಅಪ್ಸರಸೆ, ನಿನಗೆ ಸ್ವಾಗತವು. ನೀನು ಇಲ್ಲಿ ನನ್ನ ಆಶ್ರಮದಲ್ಲೇ ಇದ್ದು ಬಿಡು, ನಿನಗೆ ಮಂಗಳವಾಗಲಿ. ಕಾಮಮೋಹಿತನಾದ ನನ್ನನ್ನು ಅನುಗ್ರಹಿಸು ಎಂದನು. ಹೀಗೆ ಹೇಳಲ್ಪಟ್ಟ ಆ ಸ್ತ್ರೀರತ್ನವು ಅಲ್ಲಿಯೇ ವಾಸ ಮಾಡತೊಡಗಿದಳು. ಎಲೈ ರಾಘವ, ಅವಳು ವಿಶ್ವಾಮಿತ್ರಾಶ್ರಮದಲ್ಲಿ ಸುಖವಾಗಿ ವಾಸಿಸುತ್ತಿರಲು 10 ವರ್ಷಗಳು ಕಳೆದು ಹೋದುವು. ಇಷ್ಟು ಕಾಲ ಕಳೆದ ಮೇಲೆ ವಿಶ್ವಾಮಿತ್ರ ಋಷಿಯು ತಾನು ಮಾಡಿದ ಕಾರ್ಯಕ್ಕೆ ಲಜ್ಜೆಯಿಂದ ಕೂಡಿದವನಾಗಿ ಬಹಳವಾದ ಚಿಂತೆಯನ್ನು ದುಃಖವನ್ನು ಹೊಂದಿದನು. ಎಲೈ ರಘುನಂದನನೇ, ಆಗ ಆ ಮುನಿಗೆ ರೋಷಾವೇಶವುಂಟಾಗಿ ಅನಂತರ ಜ್ಞಾನೋದಯವುಂಟಾಯಿತು. ತಪಸ್ಸನ್ನು ಅಪಹರಿಸುವುದಕ್ಕಾಗಿ ಇದೆಲ್ಲವೂ ದೇವತೆಗಳು ಎಸಗಿದ ಮಹತ್ತಾದ ಕೆಲಸ. 10 ಸಂವತ್ಸರಗಳ ಕಾಲವು ಹಗಲು ರಾತ್ರಿಗಳಂತೆ ಕಳೆದು ಹೋಯಿತು. ಕಾಮಮೋಹಿತನಾದುದರಿಂದ ನನ್ನ ತಪಸ್ಸಿಗೆ ಈ ವಿಘ್ನವು ಬಂದೊದಗಿತು. ಆ ಮುನಿಶ್ರೇಷ್ಠನು ಪಶ್ಚಾತ್ತಾಪದಿಂದ ದುಃಖಿಸುತ್ತಾ ನಿಟ್ಟುಸಿರು ಬಿಡುತ್ತಾ ಇರುವಾಗ ಭಯದಿಂದ ನಡುಗುತ್ತಾ ಕೈಗಳನ್ನು ಜೋಡಿಸಿ ನಿಂತಿದ್ದ ಆ ಅಪ್ಸರ ಸ್ತ್ರೀಯನ್ನು ಕಂಡನು. ಆಗ ವಿಶ್ವಾಮಿತ್ರನು ಮೃದು ನುಡಿಗಳಿಂದ ಮೇನಕೆಯನ್ನು ತ್ಯಜಿಸಿ ಆಕೆಯನ್ನು ಕಳುಹಿಸಿಬಿಟ್ಟು ಉತ್ತರದಲ್ಲಿ ಹಿಮವತ್ ಪರ್ವತಕ್ಕೆ ತಪಸ್ಸಿಗಾಗಿ ತೆರಳಿದನು. ಅಲ್ಲಿ ಕೌಶಿಕಿ ನದಿಯ ತೀರಕ್ಕೆ ಬಂದು ನಿಷ್ಠನಾಗಿದ್ದುಕೊಂಡು ಜಿತೇಂದ್ರಿಯನಾಗಿರಬೇಕೆಂದು ದೃಢ ಸಂಕಲ್ಪವನ್ನು ಮಾಡಿ ಉಗ್ರವಾದ ತಪಸ್ಸನ್ನಾಚರಿಸಿದನು. ಎಲೈ ರಾಮನೇ, ಈ ಪ್ರಕಾರ ಹಿಮವತ್ ಪರ್ವತದಲ್ಲಿ 1000 ವರ್ಷಗಳ ಕಾಲ ಉಗ್ರವಾದ ತಪಸ್ಸನ್ನಾಚರಿಸಲು ದೇವತೆಗಳಿಗೆ ಭಯವು ಉಂಟಾಯಿತು. ದೇವತೆಗಳು ಋಷಿಗಣಗಳು ಒಟ್ಟಿಗೆ ಸಭೆ ಸೇರಿ ವಿಶ್ವಾಮಿತ್ರನಿಗೆ ಮಹರ್ಷಿ ಎಂಬ ಹೆಸರನ್ನು ಕೊಟ್ಟು ಬಿಡುವುದು ಒಳ್ಳೆಯದೆಂದು ಆಲೋಚಿಸಿದರು. ದೇವತೆಗಳ ಮಾತನ್ನು ಲಾಲಿಸಿ ಬ್ರಹ್ಮದೇವನು ತಪೋಧನನಾದ ವಿಶ್ವಾಮಿತ್ರನನ್ನು ಕುರಿತು ಮಧುರವಾದ ಮಾತಿನಿಂದ, ಅಪ್ಪ ವಿಶ್ವಾಮಿತ್ರ ಮಹರ್ಷಿಯೇ, ನಿನ್ನ ಉಗ್ರವಾದ ತಪಸ್ಸಿಗೆ ಸಂತುಷ್ಟನಾಗಿ ನಿನಗೆ ಮಹರ್ಷಿ ಎಂಬ ಹೆಸರನ್ನು ಋಷಿಗಳಲ್ಲಿ ಮುಖ್ಯ ಸ್ಥಾನವನ್ನು ಕೊಟ್ಟಿರುವೆನು ಎಂದನು. ಸರ್ವಲೋಕೇಶ್ವರನಾದ ಬ್ರಹ್ಮನ ಮಾತನ್ನು ಕೇಳಿ ತಪೋಧನನಾದ ವಿಶ್ವಾಮಿತ್ರನು ಸಂತೋಷಪಡಲೂ ಇಲ್ಲ, ವ್ಯಸನ ಪಡಲೂ ಇಲ್ಲ. ಸರ್ವಲೋಕ ಪಿತಾಮಹನಾದ ಬ್ರಹ್ಮನಿಗೆ ಕೈಜೋಡಿಸಿ ನಮಸ್ಕರಿಸಿ, ವಿಶ್ವಾಮಿತ್ರ ಮಹಾಮುನಿಯು ನನ್ನ ಪುಣ್ಯಕರ್ಮಗಳ ದೆಸೆಯಿಂದ ಕಷ್ಟಸಾಧ್ಯವಾದ ಮಹರ್ಷಿ ಎಂಬ ಹೆಸರನ್ನು ಪಡೆದಿರುವುದಾಗಿ ಮಹಾತ್ಮನಾದ ನೀನೇ ಹೇಳಿದುದರಿಂದ ನಾನು ಇಂದ್ರಿಯಗಳನ್ನೆಲ್ಲ ಚೆನ್ನಾಗಿ ಗೆದ್ದಿರುವೆನು ಎಂದು ಭಾವಿಸುತ್ತೇನೆ ಎಂಬುದಾಗಿ ಉತ್ತರ ಕೊಟ್ಟನು. ಅದಕ್ಕೆ ಬ್ರಹ್ಮನು, ಇಲ್ಲ, ನೀನಿನ್ನೂ ಜಿತೇಂದ್ರಿಯನಾಗಿಲ್ಲ. ಎಲೈ ಮುನಿಶ್ರೇಷ್ಠನೇ, ಅದಕ್ಕಾಗಿ ನೀನು ಪ್ರಯತ್ನ ಮಾಡು ಎಂದು ಹೇಳಿ ಸ್ವರ್ಗಲೋಕಕ್ಕೆ ಹೊರಟು ಹೋದನು. ಬ್ರಹ್ಮನ ಸಂಗಡ ಬಂದಿದ್ದ ದೇವತೆಗಳೂ ಹೊರಟು ಹೋದರು. ಅನಂತರ ವಿಶ್ವಾಮಿತ್ರ ಮಹರ್ಷಿಯು ಕೈಗಳನ್ನು ಮೇಲಕ್ಕೆ ಎತ್ತಿ ಹಿಡಿದು ಅವುಗಳಿಗೆ ಯಾವ ಆಧಾರವನ್ನು ಕೊಡದೆ ಕೇವಲ ವಾಯುಭಕ್ಷಕನಾಗಿ ಉಗ್ರ ತಪಸ್ಸನ್ನು ಮಾಡಲಾರಂಭಿಸಿದನು. ಬೇಸಿಗೆಯಲ್ಲಿ ಪಂಚಾಗ್ನಿಗಳ ಮಧ್ಯದಲ್ಲಿ ನಿಂತು ತಪಸ್ಸು ಮಾಡಿದನು. ಮಳೆಗಾಲದಲ್ಲಿ ಯಾವ ಹೊದಿಕೆ ಆಸರೆಗಳಿಲ್ಲದೆ ಬಯಲು ಪ್ರದೇಶದಲ್ಲಿ ನಿಂತು ತಪಸ್ಸು ಮಾಡಿದನು. ಚಳಿಗಾಲದಲ್ಲಿ ನೀರಿನಲ್ಲಿ ನಿಂತು ತಪಸ್ಸು ಮಾಡಿದನು. ಆ ತಪೋಧನನು ಈ ಪ್ರಕಾರವಾಗಿ ಅಹೋರಾತ್ರಿ ತಪಸ್ಸು ಮಾಡುತ್ತಾ 1000 ವರ್ಷ ಅತ್ಯುಗ್ರವಾದ ತಪಸ್ಸನ್ನಾಚರಿಸಿದನು.
ವಿಶ್ವಾಮಿತ್ರ ಮಹರ್ಷಿಯು ಹೀಗೆ ಅತಿ ಘೋರವಾದ ತಪಸ್ಸು ಮಾಡುತ್ತಿರಲು ಇಂದ್ರನಿಗೂ ದೇವತೆಗಳಿಗೂ ಬಹಳವಾದ ಭಯ ಉಂಟಾಯಿತು. ಇಂದ್ರನು ಮರುದ್ಗಣಗಳ ಜೊತೆಗಿದ್ದು ರಂಭೆಯನ್ನು ಕುರಿತು ತನಗೆ ಕ್ಷೇಮಕರವಾಗಿಯೂ ವಿಶ್ವಾಮಿತ್ರನಿಗೆ ಅಹಿತವಾಗಿಯೂ ಇರುವ ಮಾತನ್ನು ಹೇಳುವವನಾದನು. ಬಂಧುಗಳೇ, ಶ್ರೀ ವಾಲ್ಮೀಕಿ ರಾಮಾಯಣ ಮುಂದುವರಿಯುತ್ತದೆ. ಅಲ್ಲಿಯ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ. ಎಲ್ಲ ವಿಡಿಯೋಗಳನ್ನು ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಗಂಟೆ ಸದ್ದನ್ನು ಒತ್ತಿ.